ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ಅಂತ ಅಂದರೆ ಪಿಕಪ್ಪು 1.2 ಕಿಲೋಮೀಟರ್ ಇದೆ, ಡ್ರಾಪು 3.6 ಕಿಲೋಮೀಟರ್ ಇದೆ. ಪಿಕಪ್ ಮಾಡೋಣ. ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಬಸವನಗುಡಿಗೆ ಬರ್ತಾ ಇದೆ ಗೈಸ್. ಇದಾ ಇಷ್ಟೇನಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೆ ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಪೋರ್ಟರ್ ಡ್ಯೂಟಿ ಮಾಡೋಕ್ಕೆಲ್ಲಪ್ಪ ಬಂದೀನಿ ನಾನು ಅಂತ ಅಂದರೆ ಆಲ್ರೆಡಿ ಬೆಂಗಳೂರಿಗೆ ಬಂದೀನಿ. ಬೆಂಗಳೂರಿಗೆ ಬಂದು ಆನ್ಲೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಆಲ್ರೆಡಿ ಇವಾಗ ಆರ್ಡರು ಕೂಡ ಬಂದಿದೆ. ಅಂತ ಅಂದರೆ ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ ಈಗ ಸದ್ಯಕ್ಕೆ 200 ಮೀಟ್ರ್ ಇದೆ. ಅಂದರೆ ನನಗೆ ಆರ್ಡ್ರ್ ಬಂದಂಥ ಸಮಯದಲ್ಲಿ 1.1 ಕಿಲೋಮೀಟರ್ ಇತ್ತು ಪಿಕಪ್ಪು. ಅದರಿಂದಾಗಿ ಬನ್ನಿ ಇವಾಗ ಹೋಗಿ ಈ ಆರ್ಡರ್ನ ಪಿಕಪ್ ಮಾಡೋಣ ಅಂತ ಅಂದರೆ ಇನ್ನೂ ಒಂದು 150 ಮೀಟರ್ ಇದೆ. 150 ಮೀಟರ್ ಹೋಗ್ಬಿಟ್ಟು ಪಿಕಪ್ ಮಾಡಬೇಕಾಗುತ್ತೆ ನಾವು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಗೈಸ್ ಯಾವುದೋ ಇಂಡಸ್ಟ್ರಿನಾ? ನನಗೆ ಅನ್ನಿಸ್ದಂಗೆ ಇಂಡಸ್ಟ್ರಿನೇ ಅನ್ನಿಸ್ತಾ ಇದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಗೈಸ್ ಇಲ್ಲಿ ನಿನ್ಸ್ಬಿಟ್ಟು ಕಾಲ್ ಮಾಡೋಣ ಅಂತಂದರೆ ಬನ್ನಿ ಪಿಕಪ್ ಲೊಕೇಶನ್ ಥರ ಅಂತ ತಗೊಂಬಂದು ಕೊಡ್ತಾರ, ಒಳಗೆ ಹೋಗ್ಬೇಕಾ ಗೊತ್ತಿಲ್ಲ. ಪೋರ್ಟರ್ ಅಪ್ಲಿಕೇಶನ್ ಗೈಸ್ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟಿದ್ರೆ ಆಲೇ 124 ರೂಪಾಯಿ. ಬನ್ನಿ ಇವಾಗ ಕಾಲ್ ಮಾಡೋಣ ಅವ್ರಿಗೆ. ಹಲೋ ಸರ್, ಪೋರ್ಟರಿಂದ ಪಿಕಪ್ ಹತ್ರ ಬಂದೀನಿ. ಹಾಂ ಹೌದು, ಸೆಕ್ರೆಟರಿ ಹತ್ರ ಬರಬೇಕಾ? ಒಂದು ನಿಮಿಷ ಸರ್, ಬನ್ನಿ. ಇದಾ ಇಷ್ಟೇನಾ? ಗೈಸ್ ನೋಡಿ ಇವಾಗ ಫೈನಲಿ ನಾನು ಇವಾಗ ಆರ್ಡರ್ನು ಕೂಡ ಇವಾಗ ಪಿಕ್ ಮಾಡ್ಕೊಂಡಿನಿ. ಬನ್ನಿ ತಗೊಂಡೋಗಿ ಡ್ರಾಪ್ ಮಾಡೋಣ ಅಂತ. ಅಂದರೆ ಡ್ರಾಪ್ ಕಿಲೋಮೀಟರ್ ಎಷ್ಟಿದೆ ಅಂತ ಇವಾಗ ನೋಡೋಣ. ರಾಜಾಜಿನಗರಿಗೆ ಬಂದಿರುವಂಥ ಆರ್ಡರ್ ಇದು. ಸ್ಟಾರ್ ಟ್ರಿಪ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಗಾಯ್. ಸ್ಟಾರ್ ಟ್ರಿಪ್ ಕೊಟ್ಟಿಲ್ಲ, ಹಂಗೆ ಲೊಕೇಶನ್ ಆಗ್ತಾಯಿಲ್ಲ ಸಿಂದ ಬರುತ್ತೆ. ಸ್ಟಾರ್ ಟ್ರಿಪ್ ಕೊಟ್ಟೆ. ಸ್ಟಾರ್ ಟ್ರಿಪ್ ಕೊಟ್ಬಿಟ್ಟು ಇವಾಗ ಲೊಕೇಶನ್ ಕೊಡೋಣ. ಓ ಗೈಸ್ ಇದೇನಿದು 9.5 ಕಿಲೋಮೀಟರ್ ಇದೆ. 9.5 ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ತೋರಿಸ್ತಾ ಇದೆ ನೀವು ಅಂತಂದರೆ ಏನು ಪೋರ್ಟರಲ್ಲಿ ಅಮೌಂಟ್ ಏನಾರು ಕಮ್ಮಿ ಆಗಿದೆಯಾ? ಏನು ಗುರು ಇದು ಈ ಥರ? ಈಗ ಪಿಕಪಿಗೆ 1.1 ಕಿಲೋಮೀಟರ್ ಬಂದೀನಿ ನಾನು, ಡ್ರಾಪಿಗೆ 9.5 ಕಿಲೋಮೀಟರು. ಟೋಟಲಾಗಿ ಎಷ್ಟಾಯಿತು? 10.5 ಕಿಲೋಮೀಟರ್ ಮೇಲಾಯಿತು. 10.5 ಕಿಲೋಮೀಟರ್ ಮೇಲ್ಗಡೆ ಹೋದ್ರೂ ಕೂಡ ನಮಗೆ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಅಂದರೆ 120 ರೂಪಾಯಿನ ತೋರಿಸಿನ ಅದರಲ್ಲಿ. ಬಟ್ ಕಮಿಷನ್ ಬೇರೆ ಕಟ್ಟಾಗುತ್ತೆ ಗಾಯ್ಸ್ ಇದರಲ್ಲಿ. ಕಮಿಷನ್ ಕಟ್ಟಾಗ ನಮ್ಗೆ ಎಷ್ಟು ಸಿಗುತ್ತೆ? ಕಿಲೋಮೀಟರ್ಗೆ 10 ರೂಪಾಯಿ ಸಿಗಲ್ವಾ? ಬನ್ನಿ ಆರ್ಡರ್ನ ಡ್ರಾಪ್ ಮಾಡೋಣ ಅಂತಂದರೆ ಏನೋಪ್ಪ ಕರೆಕ್ಟಾಗಿ ತೋರಿಸೋದೇ ಇಲ್ಲ. ನೋಡಿ ಅಮೌಂಟಲ್ಲಿ ಎಲ್ಲಿ ಕಮ್ಮಿ ಮಾಡೋರು ಏನೋ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನು. ಬನ್ನಿ ಈಗ ಇದನ್ನು ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ. ಸೇಫಾಗಿ ಮುಂದೆ ಇಟ್ಕೊಂಡು ಬನ್ನಿ ಹೋಗೋಣ. ಇವಾಗ 9.5 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಇವಾಗ ನಾನು. ಅಂದರೆ ಅರ್ಧ ಗಂಟೆ ತೋರಿಸ್ತಾ ಇದೆ. ಹೆವಿ ಟ್ರಾಫಿಕ್ ಇದೆ ಅಂತ ಅನಿಸುತ್ತೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ ಟ್ರಾಫಿಕಲ್ಲಿ. ಗೈಸ್ ನೋಡಿ ಇವಾಗ ಡ್ರಾಪ್ ಲೊಕೇಶನಲ್ಲಿ ಅಂದರೆ ಇದೇನೇ ಇವಾಗ ಡ್ರಾಪ್ ಲೊಕೇಶನು. ಇದು ಕೊಟ್ಬಿಡ್ಬೇಕಂತ ಅಂದರೆ ಪೋರ್ಟರ್ ಅವ್ರು ಎಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲೆಲ್ಲ. ಗೈಸ್ ಇದೇನು ವೈರ್ ಬೇರೆ ಕಟ್ಟಾಗ್ತಾ ಇದೆ. ಅದೇ ಬನ್ನಿ ಸದ್ಯಕ್ಕೆ ಇವಾಗ ಇದನ್ನು ತಗೊಂಡೋಗಿ ಕೊಡೋಣ, ಆಮೇಲೆ ನೋಡ್ಕೊಳ್ಳೋಣ ಅದನ್ನು. ಸರ್ ಪೋರ್ಟರ್ ಪೀನಿಯಿಂದ ಸರಿನಾ ಬ್ರೋ? ಗೈಸ್ ನೋಡಿ ಫೈನಲಿ ಇವಾಗ ಆರ್ಡರ್ ಕೂಡ ಡ್ರಾಪ್ ಮಾಡಿದೆ. ಎಂಡ್ ಟ್ರಿಪ್ ಕೊಟ್ಬೋಣ.
ಎಂಟ್ರಿ ಟ್ರಿಪ್ ಕೊಡ್ತಿದ್ದಂಗೆ ನನಗೆ ಅಮೌಂಟ್ ಎಷ್ಟು ಕೊಟ್ಟ ಅಂತ ಹೇಳ್ಬಿಟ್ಟು ಇದು ನೋಡೋಣ, ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ಕ್ಯಾಶ್ ಕಲೆಕ್ಟೆಡ್ ಕೊಡೋಣ. ಅಂದರೆ ಆನ್ಲೈನಲ್ಲೇ ಪೇಮೆಂಟ್ ಮಾಡಿದರೆ ಕಸ್ಟಮರು. ಅಂದರೆ ನಾನು ಮುಂಚೆನೇ ನಿಮಗೆ ಹೇಳಿದೆ ಅದನ್ನು. ನೋಡಿ ಇವಾಗ ಟೋಟಲಾಗಿ ಇವಾಗ ಎಷ್ಟಾಗಿದೆ ನೋಡಿ. ಇವಾಗ 9.5 ಕಿಲೋಮೀಟರ್ಸ್ ನಾನು ಡ್ರಾಪಿಗೆ ಬಂದಿದ್ದು. 9.5 ಕಿಲೋಮೀಟರ್ಸ್ ಡ್ರಾಪಿಗೆ ನನಗೆ ಅಮೌಂಟು 116 ರೂಪಾಯಿ 56 ಪೈಸೆ ಅಷ್ಟೇ ನನಗೆ ಸಿಕ್ಕಿರೋದು. ಜೊತೆ ಇನ್ನೊಂದು ಏನಂತಂದರೆ ಪಿಕಪ್ ಹೋಗಿದ್ದೆಲ್ಲ ಲೆಕ್ಕ ಇಲ್ಲ. ಅಂತಂದರೆ 1.1 ಕಿಲೋಮೀಟರ್ ಏನು ಪಿಕಪ್ ಹೋಗಿನ ಅದೆಲ್ಲ ಏನು ಲೆಕ್ಕ ಇಲ್ಲ. ಏನಕ್ಕೆ ಅಂತಂದರೆ ಪಿಕಪ್ ಹೋಗೋಂಥ ಅಮೌಂಟು ಕೊಡೋಲ್ಲ ಇಲ್ಲಿ ಪೋರ್ಟ್ರಲ್ಲಿ. ಅದರಿಂದಾಗಿ ಡ್ರಾಪಿಗೆ ಅಷ್ಟೇ ಕೊಡೋದು. 9.5 ಕಿಲೋಮೀಟರ್ ನಾನು ಬಂದು ಡ್ರಾಪ್ ಮಾಡಿದ್ದಕ್ಕೆ ಎಷ್ಟು ಕೊಟ್ಟಿದ್ದೇನೆ ಅಂತಂದರೆ 116 ರೂಪಾಯಿ ಕೊಟ್ಟಿದ್ದೇನೆ. ಅಂತಂದರೆ ಇಲ್ಲೇ ವೆಯ್ಟ್ ಮಾಡಿ ನೋಡೋಣ. ಅಂತಂದರೆ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದು, ಅದರಿಂದಾಗಿ ಆರ್ಡರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಇಲ್ಲೇ ವೆಯ್ಟ್ ಮಾಡಿ ಆರ್ಡರ್ ಬರ್ತಿದ್ದಂಗೆ ಪಿಕಪ್ ಮಾಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅಂತ ಅಂದರೆ 900 ಮೀಟ್ರಲ್ಲಿ ಇದೆ ಇದು ಆರ್ಡರ್ ಪಿಕಪ್ಪು. ಅಂತ ಅಂದರೆ ಡ್ರಾಪ್ ಎಲ್ಲಿಗೆ ಬಂದಿದೆ ಅಂತ ಅಂದರೆ ಶಿವಾಜಿನಗರ್ಗೆ ಬಂದಿರುವಂಥದ್ದು ಡ್ರಾಪು. ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಬನ್ನಿ, ಏನು ಮಾಡೋಕ್ಕಲ್ಲ, ಹೋಗಿ ಪಿಕಪ್ ಮಾಡೋಣ. ಫಸ್ಟು 950 ಮೀಟ್ರ್ ಆಗೋಯ್ತು ಇವಾಗ. ಅದೇ ಹೋಗಿ ಆರ್ಡರ್ನ ಪಿಕಪ್ ಮಾಡೋಣ. ರೋಡ್ ರೇಂಜ್ ಗೈಸ್ ಇನ್ನೂ ಕಿತ್ತಾಡ್ತಾನೆ ಇದ್ದಾರೆ. ಗೈಸ್ ನೋಡಿ ಇವಾಗ ನಾನು ಇನ್ನೂ ಒಂದು ಪಿಕಪ್ ಲೊಕೇಶನ್ ತಾನು ಕೂಡ ಇವಾಗ ಬಂದೆ. ಕಾಲ್ ಮಾಡೋಣ ಅವ್ರಿಗೆ. ಕ್ಲಿನಿಕ್ ಅಂತ ಇದೆ. ಆಯುರ್ವೇದಿಕಾ ಮೇಡಮ್? ಇದು 18ನೇ ಮುಖ್ಯ ರಸ್ತೆ ಹತ್ರ ಇದ್ದೀನಿ ಮೇಡಮ್. ನಾನು ಬೋರ್ಡ್ ಇದೆಯಲ್ಲ ಅದು ಯಾವ ಸೈಡಿಗೆ ಬರಬೇಕು ಮೇಡಮ್? ಹಲೋ ಮೇಡಮ್, ಅದೇ 18ನೇ ಮುಖ್ಯ ರಸ್ತೆ ಅಂತ ಬೋರ್ಡ್ ಇದೆಯಲ್ಲ ಇದು, ಅದರದ್ದು. ಏನು ಕ್ಲಿನಿಕ್ಕು ಗೈಸ್ ಇದು? ನಿಮಗೇನು ಗೊತ್ತು, ಇದು ಕ್ಲಿನಿಕ್ ಥರ ಕಾಣಿಸ್ತಾನೆ ಇಲ್ಲಪ್ಪ ನನಗಂತೂ. ಕಸ್ಟಮರ್ ನೇಮ್ ನೋಡಿ. ಹಲೋ, ಯಾರು? ಇವಾಗ ಹೋಟೆಲ್ ಬುಕ್ ಮಾಡಿದ್ದೀನಪ್ಪ ಅವ್ರೆ. ಹೌದು ಹೇಳಿ. ಆ ಪಾರ್ಸಲ್ ತಗೊಂಡ್ರ? ಅದೇ ಇನ್ನು ಇವಾಗ ತಗೊಳ್ತಾ ಇದ್ದೀನಿ. ಓಕೆ ಸರಿ ಸರ್. ಮತ್ತೆ ಒಬ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಇನ್ನು ಪಿಕಪ್ ಮಾಡಿಕೊಂಡೆ. ಓಕೆ ಸರಿ ಸರ್. ಗೈಸ್ ನೋಡಿ ಇವಾಗ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತ ಅಂದರೆ 6.5 ಕಿಲೋಮೀಟರ್. 6.5 ಕಿಲೋಮೀಟರ್ ಹೋಗೋಕ್ಕೆ ನನಗೆ ಟೈಮ್ ಎಷ್ಟಪ್ಪ ತೋರಿಸ್ತಾ ಇದೆ ಅಂತ ಅಂದರೆ 22 ನಿಮಿಷ ತೋರಿಸ್ತಾ ಇದೆ ಗೈಸ್. ಏನಕ್ಕೆ ಅಂದರೆ ಶಿವಾಜಿನಗರ್ ಸೈಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅದಕ್ಕೋಸ್ಕರನೇ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಅದನ್ನು ಕೂಡ. ಇನ್ನೇನಾ ಹಾಂ ಸರ್, ನೋಡ್ತೀನಿ. ಹಾಂ 93. ಥ್ಯಾಂಕ್ ಯು. ಗೈಸ್ ನೋಡಿ ಇವಾಗ ಫೈನಲಿ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿದೆ. ಅಂತ ಅಂದರೆ 93 ರುಪೀಸ್ ಅದು. ಬಟ್ ಇನ್ನೊಂದು ಏನು ಅಂತ ಅಂದರೆ ಕಮಿಷನ್ ಕಟ್ ಮಾಡ್ಕೊಂಡು ಎಷ್ಟಪ್ಪ ಕೊಟ್ಟ ನನಗೆ ನೋಡಿ. ಕಮಿಷನ್ ಕಟ್ ಮಾಡ್ಕೊಂಡು ನನಗೆ 87 ರುಪೀಸ್ ಕೊಟ್ಟಿದ್ದಾನೆ. ಅಂದರೆ ಶಿವಾಜಿನಗರಲ್ಲಿ ಅಲ್ವ ಇರೋದು, ಅದರಿಂದಾಗಿ ಆರ್ಡರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನೋಡಿರಿ ಅಲ್ಲಿ ಸೆಕ್ಯೂರಿಟಿ ಇಲ್ಲಿ ನಿಲ್ಸ್ಕೊಳಕ್ಕೂ ಬಿಡಲ್ಲ, ಆಲೇ ಕೈ ಇಟ್ಕೊಂಡು ಅಲ್ಲಿ ಅಲ್ಲಾಡಿಸ್ತಾ ಇದ್ದಾನೆ. ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಬಸವನಗುಡಿಗೆ ಬರ್ತಾ ಇದೆ ಗೈಸ್.
ಎತ್ಕೊಂಬಿಡ್ಲಾ? ಛೇ, ಅದೇ ಹೇಳಿ ವೆಯ್ಟ್ ಮಾಡ್ಕೊಂಡು ನಾವು ಎತ್ಕೊಂತೀವಿ ಅಂತಂದ್ರೆ ಆಗೋದೇ ಇಲ್ಲ. ಏನಿದ್ರು ಬ್ಯಾಕ್ ಟು ಬ್ಯಾಕ್ ಎತ್ಕೊಳ್ತಾ ಇರಬೇಕು. ನೋಡಿ ಇವಾಗ ಆರ್ಡರ್ ಅದು ಮಿಸ್ ಆಯಿತು. ಈಗ ವೆಯ್ಟ್ ಮಾಡ್ಬೇಕಾಗುತ್ತೆ ನಾವು. ನೋಡೋಣ ತಡೀರಿ, ವೆಯ್ಟ್ ಮಾಡಿಬಿಟ್ಟು ಆರ್ಡರ್ ಬರುತ್ತಾ ಅಂತ. ಗೈಸ್ ನೋಡಿ ಆರ್ಡರ್ ಏನೋ ಬರ್ತಾ ಇದ್ದಾವೆ ಅಂತ ಅಂದರೆ ಒಳ್ಳೊಳ್ಳೆ ಆರ್ಡರೇ ಬರ್ತಾ ಇದ್ದಾವೆ, ಬಟ್ ತುಂಬ ದೂರ ಬರ್ತಾ ಇದ್ದಾವೆ. ಬೇಡ, ಅದು SP ರೋಡ್ಗೆ ಹೋಗೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಅದನ್ನು ಅಕ್ಸೆಪ್ಟ್ ಮಾಡೋರು ಹೇಳ್ತೇವೆ, ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾವ ಆರ್ಡರ್ ಬಂದರೂ ಕೂಡ ಅವರು ಬೇಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೋಡಿ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ಅಂತ ಅಂದರೆ ಪಿಕಪ್ಪು 1.2 ಕಿಲೋಮೀಟರ್ ಇದೆ, ಡ್ರಾಪು 3.6 ಕಿಲೋಮೀಟರ್ ಇದೆ. ಪಿಕಪ್ ಮಾಡೋಣ. ಕಡೆ ಆರ್ಡರ್ ಸ್ಕಿಪ್ ಆಯ್ತು, ಅದು ಸ್ಕಿಪ್ ಆಗಲಿ, ವೆಯ್ಟ್ ಮಾಡೋಣ. ಗೈಸ್ ನೋಡಿ ಇವಾಗ ಜಯನಗರ ಬರ್ತಾ ಇದೆ. ಜಯನಗರ ಸೈಡ್ ಹೋಗೋದಾ ಗೈಸ್? ಜಯನಗರ ಸೈಡ್ ಹೋದ್ರೆ ತಿರ್ಗಾ ಮತ್ತೆ ವಾಪಸ್ ಆರ್ಡರ್ ಈ ಕಡೆಗೆ ಸಿಗಲ್ಲ ನನಗೆ, ಅದಕ್ಕೋಸ್ಕರ ಬೇಡ. ಗೈಸ್ ನೋಡಿ ಯಾವುದೋ ಚಿಕ್ಕ ಆರ್ಡ್ರಿ ಅಕ್ಸೆಪ್ಟ್ ಮಾಡ್ಬೇಡ ಅಂತಂದರೆ ಹತ್ರ ಇರೋ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಅಂತಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ತೋರಿಸ್ತಾ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪಿಕಪ್ ಎಷ್ಟಿದೆ ಅಂತ ಅಂದರೆ 500 ಮೀಟ್ರಲ್ಲಿದೆ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡೋಣ. ಗೈಸ್ ನೋಡಿ ಇವಾಗ ನಾನು ಪಿಕಪ್ ಹತ್ರ ಏನೋ ಬಂದೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಸಿಗ್ನಲ್ ಇದೆಯಲ್ಲ, ಈ ಸಿಗ್ನಲ್ ಹತ್ರ ಇರುವಂಥದ್ದು ಪಿಕಪ್ ಇದು. ಅಂದರೆ ಪಾರ್ಕಿಂಗ್ ಸಿಗುತ್ತಾ ಇಲ್ವಾ ಗೈಸ್? ಅವ್ರಿಗೆ ತಗೊಬಂದು ಕೊಡೋಕೆ ಕೇಳಬೇಕು ಅಷ್ಟೇ, ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ತಡೀರಿ ಯಾವುದು ಅಂತ ಹೇಳ್ಬಿಟ್ಟು. ಶ್ರೀ ಬಾಲಾಜಿ ಫ್ರೇಮ್ ವರ್ಕ್ಸ್ ಇಲ್ಲೇ ಇದೆಯಲ್ಲ, ಇದೇನೆ. ಸರಿ, ಇದೆ ಅಣ್ಣ. ಅಮೌಂಟ್ ಅಲ್ಲೇ ಕೊಡ್ತಾರ? ಸರಿ, ಹಾಂ ನೀವೇ ಕೊಡ್ತೀರಾ? ಸರಿ ಅಣ್ಣ, ಏನು ಲೇಟ್ ಆಗುತ್ತಾ ಅಣ್ಣ? ಹೊರಗೆ ಕೊಡ್ತೀನಾ? 98 ಫೋನ್ ಪೇ भी गूगल पे भी पेटीएम पे भी 2000 2200 ಏನ ಗೈಸ್ ಇಲ್ಲಿ ಇವರು ನನಗೆ ದುಡ್ಡು ಕೊಡೋಕೆ ವೆಯ್ಟ್ ಮಾಡ್ತಾ ಇಲ್ಲ, ಅವ್ರು ದುಡ್ಡು ಹಾಕೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ ನೋಡಿ. ಅಂತ ಅಂದರೆ ಅವ್ರು ಕಸ್ಟಮರ್ ದುಡ್ಡು ಕೊಡ್ಬೇಕಾಯ್ತೇನೋ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಇವ್ರು ನನಗೆ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಎಷ್ಟೊತ್ತರ್ಗು ವೆಯ್ಟ್ ಮಾಡಿದ್ದಾಯ್ತು. ಬನ್ನಿ ಇವಾಗ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಇದೆ ಸೈಡ್ ಇಟ್ಕೊಂಡು ಹೋಗೋಣ. ಬೇಡ ಗೈಸ್, ಇದೆ ಮುಂದೆ ನಿಂತ್ಕೊಂಡು ಹೋಗೋಣ. ಸೈಡ್ ಬೇಕಲ್ಲ ಬೇಡ. ಗೈಸ್ ನೋಡಿ ಇವಾಗ ನಾನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಅಂತ ಅಂದರೆ ಇಲ್ಲೇ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್ನು. ನನಗೆ ಅನ್ನಿಸ್ದಂಗೆ ಈ ಅಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ನೋಡೋಣ ತಡೀರಿ, ಚೆಕ್ ಮಾಡೋಣ. ಅಣ್ಣ 303 ಪಾರ್ಸಲ್ ಐತೆ ಪೋಟರ್. 303 ಹಾಂ, ಏನು ಮಾಡ್ಬೋದು? ಹಲೋ ಮೇಡಮ್, ಪೋಟರ್. ಹಾಂ थर्ड फ्लोर पे ड्रॉप कर दोगे 303 में? मैं Payment? 2 मिनट में। थर्ड फ्लोर ಹಾಂ 303। ಅಲ್ಲ ಮೇಡಮ್ ಎಲ್ಲ ಹೋಗ್ತಾ ಇದ್ದಾರೆ, ಪೇಮೆಂಟ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಲೇಟ್ ಆಯಿತು, ಇಲ್ಲೂ ಕೂಡ ಲೇಟ್ ಮಾಡ್ತಾ ಇದ್ದಾರಲ್ಲ ಇವರು. ಬನ್ನಿ ನೋಡೋಣ, 3rd ಫ್ಲೋರಿಗೆ ಡ್ರಾಪ್ ಮಾಡ್ಬೇಕಂತ. ಎಷ್ಟು? 56. ಸರಿ ಸರ್.
ಗೈಸ್ ನೋಡಿ ನನಗೆ ಅಮೌಂಟ್ ಇವಾಗ ಈ ಆರ್ಡರ್ ಡ್ರಾಪ್ ಮಾಡಿದ್ದಕ್ಕೆ 56 ರೂಪಾಯಿ ಜೊತೆಯಲ್ಲಿ 20 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಅಂತ ಅಂದರೆ ಪೋಟರನ್ನು ಏನಾದ್ರು ಸರ್ಚ್ ಗಿಚ್ ಕೊಟ್ಟು ನಾವು ಗೊತ್ತಿಲ್ಲ, 20 ರೂಪೀಸ್ ಎಕ್ಸ್ಟ್ರಾ ಕೂಡ ಬಂದಿದೆ. ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಇವಾಗ ನೋಡೋಣ ತಡೀರಿ, ಇನ್ನೂ ಏನಾರು ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡಿ ನೋಡೋಣ. ಇದೆ ಥ್ಯಾಂಕ್ ಯು ಸರ್. ಪೇಮೆಂಟ್ ಆಗಿದೆಯಲ್ಲ? ಹಾಂ ಆಗಿದೆ. ಗೈಸ್ ನೋಡಿ ಇವಾಗ ಸದ್ಯಕ್ಕೆ ಈ ಆರ್ಡರ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ 81 ರೂಪಾಯಿ ಬಂದಿದೆ. ಅಂತ ಅಂದರೆ ಕಮಿಷನ್ ಕಟ್ ಮಾಡ್ಕೊಂಡಿರ್ತಾನೆ ಅದರಲ್ಲೂ ಕೂಡ. ಇವಾಗ ನೋಡಿ ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಎಷ್ಟಪ್ಪ ಬಂತು ನನಗೆ ನೋಡಿ 76 ರೂಪಾಯಿ ಸಿಕ್ಕಿದೆ ನನಗೆ. ಅಂತ ಅಂದರೆ ಲೊಕೇಶನ್ ಸ್ವಲ್ಪ ಅಲ್ಲಿ ಮುಂದೆ ಹಾಕ್ಕೊಟ್ಟಿದ್ರು, ಅಂತ ಅಂದರೆ ಅಲ್ಗೊಟ್ಟೋಗಿದೆ. ಮತ್ತು ಇವಾಗ ಇನ್ನೊಂದು ಬರ್ತಾಯಿದೆ ನೋಡಿ, ಬನಶಂಕರಿಗೆ ಬರ್ತಾಯಿದೆ. ಎಕ್ಸೆಪ್ಟ್ ಮಾಡಲಾ ಬೇಡವಾ ಗೈಸ್? ಹೇಳ್ತೇವ ಪೋರ್ಟರಲ್ಲಂತೂ ಹೆವಿ ಕಾಂಪಿಟೇಷನ್ ಐತೆ. ಪ್ರತಿ ಒಂದು ಆರ್ಡರ್ನೂ ಬಿಡ್ತಾ ಇಲ್ಲ. ಅಂದರೆ ನೋಡೋ ಅಷ್ಟೊತ್ತಿಗೆ, ಚೆಕ್ ಮಾಡ್ಕೊಳೋ ಅಷ್ಟೊತ್ತಿಗೆ ಎಲ್ಲನೂ ಕೂಡ ಎತ್ಕೊತಾನೆ ಇದ್ದಾರೆ. ಏನು ಮಾಡೋಕ್ಕಲ್ಲ, ಹೆವಿ ಕಾಂಪಿಟೇಷನ್ ಆಗಿಬಿಟ್ಟಿದೆ ಪೋರ್ಟರಲ್ಲಂತೂ ಇವಾಗಂತೂ. ಅಂದರೆ ವೆಯ್ಟ್ ಮಾಡೋಕ್ಕೆ ಬಿಡಲ್ಲ. ಅಂತಂದರೆ ನೋಡೋಣ ಆರ್ಡರ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತಂದರೆ ಲಾಂಗ್ ಆರ್ಡರ್ ಯಾವ ಬಂದರೂ ಬಿಡಲ್ಲ, ಆರಾಮಾಗಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಗೈಸ್ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಅಂತ ಅಂದರೆ ಟೋಟಲ್ ಅರ್ನಿಂಗ್ಸ್ ಬಂದು 1020 ರೂಪಾಯಿ ಆಯಿತು. ಜೊತೆಯಲ್ಲಿ ಲಾಗಿನ್ ಅವರ್ ಎಷ್ಟು ಕೊಟ್ಟಿದ್ದೀನಿ ಅಂತ ಅವತ್ತು ಅಂತ ಅಂದರೆ ಟೋಟಲಾಗಿ ಹತ್ತಿರ ಒಂದು 8 ಅವರ್ ಡ್ಯೂಟಿ ಮಾಡಿದೆ ಅಂತ ಅಂದ್ಕೊಳ್ಳಿ. ಅಂದರೆ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿದೆ. ಅಂತ ಅಂದರೆ ಒಂದು 10 ಗಂಟೆಗೆಲ್ಲ ಹೋಗಿದೆ. 10 ಗಂಟೆಯಿಂದ ಒಂದು 8 ಅವರ್ ನಾನು ಡ್ಯೂಟಿ ಮಾಡಿದೆ. ಟೋಟಲಾಗಿ ಟ್ರಿಪ್ಸ್ ಎಷ್ಟಪ್ಪ ಮಾಡಿದೆ ಅಂತ ಅಂದರೆ ಒಂದು 14 ಟ್ರಿಪ್ಸ್ ಮಾಡಿದೆ. ಒಂದು 14 ಟ್ರಿಪ್ಸ್ ನಾನು ಕಂಪ್ಲೀಟ್ ಮಾಡಿದ್ದಕ್ಕೆ 1020 ರೂಪಾಯಿ ಆಯಿತು. ಅಂತ ಅಂದರೆ ಅಮೌಂಟು ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಅಂತಂದರೆ ಒಂದೊಂದು ಹತ್ರ ಜಾಸ್ತಿ ಕೊಡೋನು, ಒಂದ್ಸಲ ಅವನೇ ಆ್ಯಡ್ ಮಾಡಿಕೊಡೋನು, ಒಂದೊಂದು ಸಲ ಕಮ್ಮಿ ಕೊಡೋನು. ಅಂದರೆ ಯಾವ ರೀತಿ ಮಾಡ್ಬಿಟ್ಟು ಕೊಡೋನು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ ಪೋರ್ಟರಲ್ಲಿ ಹೆವಿ ಅಂದರೆ ಹೆವಿ ಕಾಂಪಿಟೇಷನ್ ಐತೆ ಗಾಯ್ಸ್. ಅಂದರೆ ಇವಾಗ ನಾವು ಕಾದ್ಬಿಟ್ಟು ಏನಾರು ನಾವು ಆರ್ಡರ್ನ ಎತ್ಕೊಳ್ತೀವಿ ಅಂತಂದರೆ ಆರ್ಡರ್ನ ಎತ್ಕೊಳಕ್ಕೆ ಆಗ್ತಾನೆ ಇಲ್ಲ. ಅಂದರೆ ತುಂಬ ಕಾಂಪಿಟೇಷನ್ ಇದೆ. ಒಂದು 2 ಸೆಕೆಂಡ್ ನೋಡ್ಬಿಟ್ಟು ಅಂತಂದರೆ ನಮಗೆ ಬೇಕಾಗಿರೋ ಏರಿಯಾಗೆ ಒಂದು ಒಳ್ಳೆ ಆರ್ಡರ್ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾದ್ರೆ ನಮಗೆ ಸಿಗೋದೇ ಇಲ್ಲ. ಅಂತಂದರೆ ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ, ನಾವು ಈ ಏರಿಯಾ ಬಂದರೆ ಎತ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು 2 ಸೆಕೆಂಡ್ ನೋಡೋ ಅಷ್ಟೊತ್ತಲ್ಲಿ ಆದರೆ ಸ್ವೈಪ್ ಮಾಡಿಬಿಡ್ತಾರೆ. ತುಂಬ ಫಾಸ್ಟ್ ಇದ್ದಾರೆ. ಜೊತೆಯಲ್ಲಿ ಏನಪ್ಪ ಅಂತಂದರೆ ತುಂಬ ಕಾಂಪಿಟೇಷನ್ ಆಗೋಗಿದೆ ಪೋರ್ಟರಲ್ಲಿ. ಅಂದರೆ ಈಸಿಯಾಗಿ ಇಲ್ಲ. ಅಂತಂದರೆ ಈಸಿಯಾಗಿ ಆರ್ಡರ್ಗಳನ್ನ ಎತ್ಕೊಂಡೋಗಿ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಯಾವ ಆರ್ಡರ್ ಬರ್ತೋ ಜಾಸ್ತಿ ಚಿಕ್ಕ ಪುಟ್ಟ ಆರ್ಡರ್ಗಳೇ ಜಾಸ್ತಿ ಬರ್ತವೆ. ಅಂತಂದರೆ ಹೇಳ್ತಾವಾ ಅಮೌಂಟ್ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕೊಡ್ತಾಯಿದ್ದ. ಅಂದರೆ ಒಂದು ಹತ್ರ 20 ರೂಪಾಯಿ ಈ ಥರ ಎಲ್ಲ ಸೇರಿಸ್ಕೊಡೋನು, ಜೊತೆಲಿ ಕಮಿಷನ್ ಕಟ್ ಮಾಡ್ಕೊಳೋನು. ಅಂದರೆ ಯಾವ ರೀತಿ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಒಂದು ಚೂರು ಕೂಡ ಐಡಿಯಾ ಬರಲ್ಲ. ಬಟ್ ಅರ್ನಿಂಗ್ಸ್ ಅಂತ ನೋಡಿ ಇಷ್ಟು ಮಾಡಿದೆ. ನಾನು ಕೂಡ ನಿಮಗೆ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಅಂದರೆ 1020 ರೂಪಾಯಿ ಆಯಿತು. ಪೆಟ್ರೋಲ್ಗೆ ಏನಿಲ್ಲ ಅಂತ ಅಂದರೆ ಒಂದು 200 ರೂಪಾಯಿ ಆಯಿತು. ಏನಕ್ಕೆ ಅಂತ ಅಂದರೆ ಒಂದು 100 ಕಿಲೋಮೀಟರ್ಸ್ ಆದ್ರೂ ಗಾಡಿ ಹೊರತು, ಒಂದು 100 ಕಿಲೋಮೀಟರ್ಸ್ ಗಾಡಿ ಹೊಡಿದಕ್ಕೆ ಒಂದು 200 ರೂಪಾಯಿ ಆದ್ರೂ ಬೇಕೇ ಬೇಕು ಪೆಟ್ರೋಲಿಗೆ. ಒಂದು 200 ರೂಪೀಸ್ ತೆಗೆದ್ರೆ ಇವತ್ತಿನ ಅರ್ನಿಂಗ್ಸ್ ಬಂದು 800 ರೂಪೀಸ್ ಆಯಿತು ಗೈಸ್. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.